ನಮಸ್ಕಾರ ಫ್ರೆಂಡ್ಸ್, ಮತ್ತೆ ನಿಮಗೆ ನನ್ನ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಕುಂಭರಾಶಿಯವರ ವರ್ಷ ಭವಿಷ್ಯದ ರೀಡಿಂಗ್ನ ಮಾಡ್ತಾಯಿದ್ದೀನಿ. ಅದು ಅಸ್ಟ್ರಾಲಜಿಕಲ್ ಚಾರ್ಟ್ ಮುಖಾಂತರ ರೀಡಿಂಗ್ ಅನ್ವಯಿಸಿದರೆ ಅಥವಾ ನಿಮಗೆ ರೆಸೊನೇಟ್ ಆದರೆ ಮಾತ್ರ ತೊಗೊಳ್ಳಿ. ಇದು ಒಂದು ಜನರಲ್ ರೀಡಿಂಗ್, ಯಾರದೇ ಪರ್ಸ್ನಲ್ ರೀಡಿಂಗ್ ಇದಾಗಿರಲ್ಲ. ಜನರಲ್ ಚಾರ್ಟ್, ಜನರಲ್ ರೀಡಿಂಗ್. ಸೊ ಕುಂಭರಾಶಿಯವ್ರಿಗೆ ಚಾರ್ಟ್ನ ನೋಡಿದಾಗ ಲಗನ್ ಮೇ ರಾಹು ಅಂತ ಹೇಳ್ತೀವಿ. ರಾಹು ಏನು ಹೇಳ್ತೀವಿ ಅಂದರೆ ಲಗ್ನದಲ್ಲಿದ್ದಾಗ ಸೆವೆಂತ್ ಅಲ್ಲಿ ಏನು ಹೇಳ್ತೀವಿ ಅಂದರೆ ಕೇತು ಗೋಚರ ಆಗ್ತಾ ಇದ್ದಾನೆ. ಸೊ ಇಟ್ ಈಸ್ ನಾಟ್ ಎ ಗುಡ್ ಥಿಂಗ್ ಅಂತ ಹೇಳ್ತೀವಿ. ಓವರ್ ಥಿಂಕಿಂಗ್, ಎಕ್ಸ್ಪೆಕ್ಟೇಷನ್ಸ್ ತುಂಬ ಆಗಿಬಿಡುತ್ತೆ ನಿಮ್ಮದು ಪಾರ್ಟ್ನರ್ ಮೇಲೆ ಅಥವಾ ಪಾರ್ಟ್ನರ್ಗೆ ನಿಮ್ಮ ಮೇಲೆ ಅಂತ ಹೇಳ್ತೀವಿ. ನಿಮ್ಮ ಪಾರ್ಟ್ನರ್ಗೆ ವಿದೇಶ ಯೋಗ ಇದೆ, ನಿಮಗಲ್ಲ. ಸೊ ಸೆವೆಂತ್ ಹೌಸಲ್ಲಿ ನೋಡಿ ಕೇತು ಇದ್ದಾಗ, ಮೇ ಬಿ ರಾಹು ಲಗ್ನದಲ್ಲಿದ್ದಾಗ ಡಿವೋರ್ಸ್ ಮಾಡಿಸ್ತಾನೆ ಅಂತ ಹೇಳ್ತೀವಿ. ಸಪ್ರೇಷನ್, ಡಿವೋರ್ಸ್ ಅಂದರೆ ನಿಮ್ಮ ಫ್ಯಾಮ್ಲಿ ಆಗಿರಲಿ, ನಿಮ್ಮ ವೈಫ್ ಹಸ್ಬೆಂಡ್ ಆಗಿರಲಿ, ಅಟ್ಯಾಚ್ಮೆಂಟಿಂದ ಸೆವೆಂತ್ ಹೌಸಲ್ಲಿ ಕೇತು ಇದ್ದಾಗ ದೂರ ಮಾಡ್ತಾನೆ. ಯಾವುದೇ ಎಮೋಷ್ನಲ್ ಅಟ್ಯಾಚ್ಮೆಂಟಿಂದ. ಕಾರ್ಡ್ ಕಟ್ಟಿಂಗ್ ಅಂತ ಕೇಳಿದ್ರೆ ಲೈಕ್ ಆ ರಿಲೇಷನ್ಶಿಪ್ನ ಕಟ್ ಮಾಡೋ ಅಂಥ ಚಾನ್ಸಸ್ ಇದೆ. ಸೊ ಹೆದರಿಸ್ತಾ ಇದ್ದೀನಿ ಅಂತ ಅಂದ್ಕೊಳ್ಬೇಡಿ, ರಿಯಾಲಿಟಿನೇ ಹೇಳ್ತೀನಿ. ಇದೇನು ಮ್ಯಾಮ್ 7:30 ಮುಗಿತಾ ಬಂತು ಅನ್ನೋದರಲ್ಲಿ ಇನ್ನೂ ಇದನ್ನೇ ಹೇಳ್ತಾ ಇದ್ದೀನಿ ಅಂತ ಅಂದ್ಕೊಳ್ಬೇಡಿ. ನೋಡಿ, 7:30 ಅಷ್ಟೊಂದು ಕೆಟ್ಟದ್ದು ಮಾಡುತ್ತೋ ಇಲ್ವೋ ಗೊತ್ತಿಲ್ಲ. ರಾಹು ಕೇತು ಚೆನ್ನಾಗಿರೋ ಜಾಗದಲ್ಲಿ ಯಾವುದೇ ಪ್ಲ್ಯಾನೆಟ್ಸ್ ಆಗಿರಲಿ ನೆಗೆಟಿವ್ ಎಫೆಕ್ಟ್ಸ್ ಕೊಡ್ತಾ ಇದೆ ಅಂದರೆ ಅದಕ್ಕೆ ಅದರದ್ದೇ ಆದಂಥ ಏನು ಹೇಳ್ತೀವಿ, ಗುಡ್ ಥಿಂಗ್ಸ್ ಆ್ಯಂಡ್ ಬ್ಯಾಡ್ ಥಿಂಗ್ಸ್ ಎರಡೂ ಇರುತ್ತೆ ಅಂತ ನಾನು ಹೇಳ್ತೀನಿ. ಶನಿಯಿಂದ ನಿಮಗೆ ಖಂಡಿತವಾಗ್ಲೂ ಶನಿ ಹೋಗ್ತಾ ಹೋಗ್ತಾ ನೀವು ಕಳ್ಕೊಂಡಿರೋದನ್ನೆಲ್ಲ ಕೊಡ್ತಾನೆ ಅಂತ ಹೇಳ್ತೀವಿ. ಪ್ರಾಪರ್ಟಿ ಯೋಗ ಇದೆ, ಮನೆ ಇರಲಿ, ಸೈಟ್ ಇರಲಿ, ಸಮಥಿಂಗ್. ಸೊ ಬ್ಯಾಕ್ ದಿ ಪವರ್ ಅಂತ ಹೇಳ್ತೀವಿ, ಪವರ್ ಬ್ಯಾಕ್ ಆಗ್ತೀರಾ ಅಂತ ಹೇಳ್ಬೋದು. ಗುರು 5ನೇ ಮನೆಯಲ್ಲಿರೋದ್ರಿಂದ ಕಿಸ್ಮತ್ ಅಂತ ಹೇಳ್ತೀವಿ. ನಮ್ಮ ಲಕ್ಕು ಅಥವಾ ಇನ್ಕಮ್ನ ತುಂಬ ಚೆನ್ನಾಗಿ ಮಾಡ್ತಾನೆ ಅಂತ ಹೇಳ್ಬೋದು. ಈ ವರ್ಷ ಸ್ಪೆಷಲಿ ಹೊಸ ಐಡಿಯಾಗಳು ಬರ್ಬೋದು. ರಾಹು ಲಗ್ನದಲ್ಲಿ ಗೋಚರ ಆದರೂ ಕೂಡ ರಾಹು ಎಕ್ಸ್ಪೆಕ್ಟೇಷನ್ಸ್ನ ಜಾಸ್ತಿ ಮಾಡ್ತಾನೆ, ಅದೇ ರೀತಿ ಕೆಲಸನೂ ಮಾಡಿಸ್ತಾನೆ. ಈ ಜನವರಿ 1ರಿಂದ ನೋಡಿ ನಿಮಗೆ ರಾಹುವಿಂದ ಕನ್ಫ್ಯೂಷನ್ಸ್ ಬರ್ಬೋದು ನಿಮಗೆ. ಬಟ್ ನಿಮ್ಮ ಪಾರ್ಟ್ನರ್ ಅಡ್ವೈಸ್ನ ನೀವು ತೊಗೊಳ್ಳಿ ಅಂತ ಹೇಳ್ತೀವಿ. ಮೇ ಬಿ ಅಲ್ಲಿ ಈಗೋ ಪ್ರಾಬ್ಲಮ್ ನಿಮಗೆ ಕಾಡ್ಬೋದು. ಬಟ್ ಸ್ಟಿಲ್ ನಿಮಗೆ ಫೆಬ್ರವರಿಯಲ್ಲಿ ನೋಡಿ, ಜಾನ್ ಎಂಡ್ ಅಥವಾ ಮಿಡ್ ಫೆಬ್ಬಲ್ಲಿ ನಿಮಗೆ ಸ್ಟಡೀಸ್, ರಾಹು ಹೇಳಿದ್ದೀನಿ ನಾನು, ಕಾನ್ಸಂಟ್ರೇಷನ್ ಕಮ್ಮಿ ಆಗುತ್ತೆ, ಕನ್ಫ್ಯೂಷನ್ಸ್ ತರ್ತಾನೆ. ಸೊ ಪೇರೆಂಟ್ಸ್ ನಿಮ್ಮ ಮೇಲೆ ನಂಬಿಕೆ ಕಳ್ಕೊಬೋದು ಅಥವಾ ಏನು ಹೇಳ್ತೀವಿ, ಬ್ಲೇಮ್ಸ್ ಅಂತ ಹೇಳ್ತೀವಿ. ನೀವು ಮಾಡದೇ ಇರೋ ತಪ್ಪಿಗೆ ನಿಮ್ಮ ಮೇಲೆ ಬ್ಲೇಮ್ ಬರ್ಬೋದು, ಅಪವಾದ ಬರ್ಬೋದು, ಆಪಾದನೆಗಳು ಬರ್ಬೋದು ಅಂತ ಹೇಳ್ತೀನಿ. ಸ್ಟೂಡೆಂಟ್ಸ್ ಆಗಿರಲಿ, ಇನ್ ಕೇಸ್ ಇನ್ ಜನರಲ್ ಆಗು ಅದು ಅಪ್ಲೈ ಆಗುತ್ತೆ ಅಂತ ನಾನು ಹೇಳ್ಬೋದು. ಫೋಕಸ್ ಇರಲಿ ಅಂತ ಹೇಳ್ತೀನಿ. ಕೆರಿಯರಲ್ಲಿ ನೋಡಿ ಯಾವುದೇ ದೊಡ್ಡ ಮಟ್ಟದ ಆ್ಯಕ್ಷನ್ಸನ್ನು ನೀವು ತೊಗೊಳ್ಬೇಡಿ ಅಂತ ಹೇಳ್ಬೋದು. ಮೇ ಬಿ ಸುಮ್ಮನೆ ಕೆಲಸ ಮಾಡ್ತಾಯಿರಿ. ಯಾವುದೇ ಜಾಬ್ ಚೇಂಜ್ ಆಗಿರ್ಬೋದು, ಡಿಸಿಷನ್ ಮೇಕಿಂಗ್ ಆಗಿರ್ಬೋದು, ಕುಂಭರಾಶಿಯವರು ಮಾಡಬೇಡಿ. ಸ್ಟಾರ್ಟಿಂಗಲ್ಲಿ ಹೇಳ್ತೀನಿ ನಾನು. ಮಾರ್ಚಿಂದ ಏಪ್ರಿಲ್ವರೆಗೆ ಸ್ಟೂಡೆಂಟ್ಸ್ಗಳಿಗೆ ಚೆನ್ನಾಗಿದೆ. ಗೌರ್ಮೆಂಟ್ ಜಾಬ್ಗೆ ಅಥವಾ ಏಪ್ರಿಲಿಂದ ಮಿಡ್ ಸೆಪ್ಟೆಂಬರ್ವರೆಗೂ ಕೂಡ ಚೆನ್ನಾಗಿದೆ. ಟೀಚರ್ಸ್ಗೆ ಗೌರ್ಮೆಂಟ್ ಲೋನ್ ಬೇಕಾಗಿದೆ, ಎನಿ ಗೌರ್ಮೆಂಟ್ ರಿಲೇಟೆಡ್ ಟೆಂಡರ್ಸ್ ಆಗಿರ್ಬೋದು, ನಿಮ್ಮ ಫೈಲ್ಸ್ ಮೂವ್ ಆಗ್ಬೋದು, ಸಮಥಿಂಗ್ ಏನೇ ಆಗಿದ್ರೂ ಕೂಡ ಗೌರ್ಮೆಂಟ್ ರಿಲೇಟೆಡ್ ಕೆಲಸಕ್ಕೆ ಚೆನ್ನಾಗಿದೆ ಅಂತ ಹೇಳ್ತೀನಿ. ಜಾಬ್ ಚೇಂಜ್ ಏನಾದರೂ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಮಿಡ್ ಸೆಪ್ಟೆಂಬರಿಂದ, ಸೊ ಜುಲೈಯಿಂದ ಮಿಡ್ ಸೆಪ್ಟೆಂಬರ್ವರೆಗೂ ಖಂಡಿತ ಮಾಡ್ಬೋದು ಅಂತ ನಾನು ಹೇಳ್ತೀನಿ. ಮೇ ಬಿ ಏಪ್ರಿಲಿಂದ ಸೆಪ್ಟೆಂಬರ್ವರೆಗೂ ಚೆನ್ನಾಗೇ ಇದೆ ಅಂತ ಅಂದ್ಕೊಳ್ತೀನಿ. ನೇಮ್, ಫೇಮ್, ಪ್ರಮೋಷನ್ಸ್ ಎಲ್ಲ. ಲವ್ ಲೈಫಲ್ಗೆ ಬಂದರೆ ಸೊ ಅಲ್ಲೂ ಕೂಡ ಏಪ್ರಿಲಿಂದ ಸೆಪ್ಟೆಂಬರಲ್ಲಿ ನಾನು ಮದುವೆ ಫಿಕ್ಸ್ ಆಗ್ಬೋದು, ಲವ್ ಲೈಫ್ ಚೆನ್ನಾಗಿರುತ್ತೆ. ಸೊ ಸ್ವಲ್ಪ ಡಿಸೆಂಬರಲ್ಲಿ ನಾನು ಹೇಳೋದೇನೆಂದರೆ ಡಿಸ್ಟ್ರಾಕ್ಷನ್ಸ್ ಬರ್ಬೋದು ನಿಮ್ಮ ರಿಲೇಷನ್ಶಿಪ್ಪಲ್ಲಿ. ಬಟ್ ವರ್ಷದ ಕೊನೆಗೆ ಹೇಳ್ತಾ ಇದ್ದೀನಿ, ನಿಮ್ಮ ಕರ್ಮ ಹೇಗಿರುತ್ತೆ ಹಾಗೆ ಶನಿ ಕೊಟ್ಟೋಗ್ತಾನೆ ಅಂತ ಹೇಳ್ತೀನಿ ನಾನು. ತುಂಬ ಈಗೋಯಿಸ್ಟಿಕ್ ನೇಚರ್ ನಿಮ್ಮದಾಗಿದ್ದರೆ ನಿಮ್ಮ ರಿಲೇಷನ್ಶಿಪ್ ಉಳ್ಕೊಳ್ಳೋ ಚಾನ್ಸಸ್ 50-50 ಅಷ್ಟೇ ನಾನು ಹೇಳ್ಬೋದು. ಡಿವೋರ್ಸ್ ತೊಗೊಳ್ತೀರಾ, ಬಟ್ ನಾಟ್ ಎ ಗುಡ್ ಡಿವೋರ್ಸ್ ಅಂತ ಹೇಳ್ತೀನಿ. ಸೊ ತೊಗೊಂಡಾದಮೇಲೆ ರಿಗ್ರೆಟ್ ಆಗ್ಬೋದು ಕೆಲವ್ರಿಗೆ.
ಡೌಟ್ಸ್ ಕಾಡ್ಬೋದು, ಕನ್ಫ್ಯೂಷನ್ಸ್ ಇರ್ಬೋದು. ವಿದೇಶಕ್ಕೆ ಹೋಗಿ ಸೆಟ್ಲಾಗಿ ನಿಮ್ಮ ಕೆಲಸನ ನೀವು ಮಾಡ್ಕೊಳ್ಳಿ ಕುಂಭರಾಶಿಯವ್ರಿಗೆ. ದಟ್ ಈಸ್ ಅ ಗುಡ್ ಥಿಂಗ್ ಅಂತ ಹೇಳ್ತೀನಿ. ಹೆಲ್ತಲ್ಲಿ ನೋಡಿ ನಿಮಗೆ ಮುಂಚೆ ಇರೋ ಪ್ರಾಬ್ಲಮ್ಸ್ ಕ್ಲಿಯರ್ ಆಗುತ್ತೆ. ಥ್ಯಾಂಕ್ ಯು.